ಕಲಬುರಗಿಯಲ್ಲಿ ಭ್ರಷ್ಟಾಚಾರ ಮತ್ತು ಭೂ ಕಬಳಿಕೆ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಬಂದ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಲೂಟಿ ಮಾಡುತ್ತಿದ್ದಾರೆ ಎಂದು ಅಹಿಂದ ಚಿಂತಕರ ವೇದಿಕೆ ಗಂಭೀರ ಆರೋಪ ಮಾಡಿದೆ. ಕೆಕೆಆರ್ಡಿಬಿ ಅಕ್ರಮಗಳ ತನಿಖೆಗಾಗಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಿಸಲಾಗಿದೆ. ಕಲಬುರಗಿಯ ಬ್ರಹ್ಮಪುರದ ಸಾರ್ವಜನಿಕ ಉದ್ಯಾನವನದಲ್ಲಿ ಅಕ್ರಮವಾಗಿ ಪೆಟ್ರೋಲ್ ಬಂಕ್ ನಿರ್ಮಿಸುತ್ತಿರುವುದರ ವಿರುದ್ಧ ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ಹೂಡಲಾಗಿದೆ. ಈ ಸುದೀರ್ಘ ಕಾನೂನು ಹೋರಾಟದ ವಕೀಲರ ಶುಲ್ಕ ಭರಿಸಲು ಸಾರ್ವಜನಿಕರು ಮತ್ತು ನೌಕರರು ಧನ ಸಹಾಯ ನೀಡಿ ಬೆಂಬಲಿಸಬೇಕೆಂದು ವೇದಿಕೆ ಮನವಿ ಮಾಡಿದೆ. ಸ್ವಾಗತವನ್ನು ಕೋರುತ್ತಾ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ ವಿಜಯ್ ಜಾಧವ್, ವಿಜಯ್ ಕುಮಾರ್ ಮಠಪತಿ, ಯಶವಂತರಾವ್ ಅಂಬಾದಾಸ್ ಸೂರ್ಯವಂಶಿ ಇವರೆಲ್ಲರಿದ್ದಾರೆ. ಬಂಧುಗಳು, ಇವತ್ತು ಈ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಂದರೆ, ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸರ್ಕಾರಿ ಜಾಗಗಳನ್ನು ಮತ್ತು ಸರ್ಕಾರಿ ಉದ್ಯಾನವನದ ಜಾಗಗಳನ್ನು ಭೂ ಕಬಳಿಕೆದಾರರು ಅಂದರೆ ಭೂಗಳರು ಇವತ್ತು ಕಳ್ಳತನ ಮಾಡ್ತಾಯಿದ್ದಾರೆ. ಇದಕ್ಕೆ ಪೂರಕವಾಗಿ ಸರ್ಕಾರಿ ಅಧಿಕಾರಿಗಳು ಇವತ್ತು ಅವರ ಜೊತೆಗೆ ಮತ್ತು ರಾಜಕಾರಣಿಗಳು ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ. ಏನಂದರೆ, ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಸರ್ಕಾರಿ ಗೈರಾಣಿ ಜಾಗವನ್ನು ಇವತ್ತು ಕೋರ್ಟ್ ಎದುರುಗಡೆ ಇರುವಂಥ ದದ್ದಾಪುರ್ ಸರ್ವೆ ನಂಬರ್ 12 ಈ ಜಾಗವನ್ನೇ ಒಟ್ಟು ವಿಸ್ತೀರ್ಣ 6 ಎಕರೆ 9 ಗುಂಟೆ ಜಾಗವನ್ನು ಇವತ್ತು ಉಳ್ಳವರು ಇವತ್ತು ಆಸ್ಪತ್ರೆಗಳನ್ನು ಮಾಡಿದ್ದಾರೆ, ವಾಣಿಜ್ಯ ಮಳಿಗೆಗಳನ್ನು ಮಾಡಿದ್ದಾರೆ, ಆಮೇಲೆ ಶಾಲಾ ಕಾಲೇಜುಗಳು ಮಾಡ್ಕೊಂಡಿದ್ದಾರೆ ಮತ್ತು ಅಕ್ರಮ ಮನೆಗಳು ಮಾಡ್ಕೊಂಡಿದ್ದಾರೆ. ಇದುವರೆಗೂ 1952ರಿಂದ ಪ್ರಸ್ತುತವರೆಗೂ ನಾವು ಪಹಣಿ ಪತ್ರಿಕೆಯನ್ನು ತೆಗೆದಿದ್ದೀವಿ. ಎಲ್ಲದರಲ್ಲೂ ಕೂಡ ಇವೇನದ ಅಂದರೆ ಸರ್ಕಾರಿ ಗೈರಾಣಿ ಜಾಗನೇ ಇದೆ. ಇವತ್ತು ಒಂದು ಸರ್ಕಾರಿ ಗೈರಾಣಿ ಜಾಗದಲ್ಲಿ ಯಾರೇ ಒಬ್ಬರು ಅದನ್ನು ಲೀಸ್ ಪಡ್ಕೋಬೇಕಂದ್ರೆ ಅಥವಾ ಅದಕ್ಕೆ ಸ್ವಾಧೀನಪಡಿಸ್ಕೋಬೇಕಂದ್ರೆ ಸಂಬಂಧಪಟ್ಟಂಥ ತಹಸೀಲ್ದಾರರು ಅಥವಾ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಇವರೇನದ ಅದಕ್ಕೆ ಲೆಟ್ರ್ ಕೊಡಬೇಕು, ಲೆಟ್ರ್ ಕೊಟ್ಟು ಹಕ್ಕುಪತ್ರವನ್ನು ಕೊಡಬೇಕು. ಆ ಹಕ್ಕುಪತ್ರದ ಅನ್ವಯ ಅವ್ರಿಗೆ ಆ ಆಸ್ತಿ ಕಬ್ಜಾದಾರರು ಆಗ್ತಾರೆ. ಆದರೆ ಕಬ್ಜಾದಲ್ಲಿ ಸರ್ಕಾರಿ ಗೈರಾಣಿ ಜಾಗ ಇದ್ದು ಈ ಅಲ್ಲಿ ಅನಧಿಕೃತ ಕಟ್ಟಡಗಳು, ಶಾಲೆಗಳು, ಆಸ್ಪತ್ರೆಗಳು ಕಟ್ಟಿರುವಂಥ ಈ ಒಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ 6 ಎಕರೆ 9 ಗುಂಟೆ ಜಾಗವನ್ನು ಕಬಳಿಕೆ ಮಾಡಿದ್ದಾರೆ. ಇದನ್ನು ತೆರವುಗೊಳಿಸಿ ಸರ್ಕಾರದ ಅಧೀನಕ್ಕೆ ತಗೋಬೇಕು, ಅಲ್ಲಿ ತಗೋಬೇಕಂತೇಳಿ ನಾವೇನದ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಅದ್ರ ಜೊತೆಗೆ ಇವತ್ತು ಪಬ್ಲಿಕ್ ಗಾರ್ಡನ್ ಜಾಗ ಏನು ಬ್ರಹ್ಮಪುರ ಸರ್ವೆ ನಂಬರ್ 74ರಲ್ಲಿ NGOದವರು ಒಂದು ಲೇಔಟನ್ನು ಹಾಕ್ತಾರೆ. ಆ ಲೇಔಟಲ್ಲಿ ಸರಿಸುಮಾರು 60/90 ಸುತ್ತಳತೆಯ 35 ಪ್ಲಾಟ್ಗಳದ ಏನು ವಿಸ್ತೀರ್ಣ ಇದೆ, ಆ ವಿಸ್ತೀರ್ಣದಲ್ಲಿ ಪಬ್ಲಿಕ್ ಗಾರ್ಡನ್ ಇತ್ತು. ಆ ಪಬ್ಲಿಕ್ ಗಾರ್ಡನ್ ಜಾಗದಲ್ಲಿ ಏನು ಮಾಡ್ತಾರೆ ಅಂದರೆ, ಮಹಾನಗರ ಪಾಲಿಕೆಯವರು ಒಂದೇ ಒಂದು ಪ್ಲಾಟಿಗೆ ಮಹಾನಗರ ಪಾಲಿಕೆಯಿಂದ ಪೆಟ್ರೋಲ್ ಬಂಕಿಗಾಗಿ ಪರ್ಮಿಷನನ್ನು ಕೊಡ್ತಾರೆ. ಮತ್ತು ಉಳಿದ 34 ಪ್ಲಾಟ್ಗಳಿಗೆ ನಂದಿಕೂರು ಪಂಚಾಯತಿಯವರಿಂದ ಕಟ್ಟಡ ಪರವಾನಗಿ ಪತ್ರವನ್ನು ಪಡ್ಕೋತಾರೆ. ಅಂದರೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸೇರಿ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನು ನುಂಗಕ್ಕೆ ಹೊರಟಿದ್ದಾರೆ. ಅದನ್ನು ತೆರವುಗೊಳಿಸಿ ಪಬ್ಲಿಕ್ ಏನು ಗಾರ್ಡನ್ ಇದೆ, ಪಬ್ಲಿಕ್ ಗಾರ್ಡನ್ ಜಾಗವನ್ನು ಪಬ್ಲಿಕ್ ಗಾರ್ಡನ್ಗೆ ಮಾಡಬೇಕು ಅಂಥೇಳಿ ಇವು 2 ವಿಷಯಗಳನ್ನು ಇಟ್ಟುಕೊಂಡು ನಾವು ಈಗಾಗಲೇ ನಾವು ನ್ಯಾಯಾಲಯದ ಮೊರೆ ಹೋಗಿದ್ವಿ. ಆ ನ್ಯಾಯಾಲಯದ ಮೊರೆ ಹೋಗಿ ನಾವು ಸರ್ಕಾರದ ಏನು ಒಂದು ವಿಶೇಷ ಭೂ ನ್ಯಾಯ ಮಂಡಳಿ ಅಂಥೇಳಿ ಒಂದು ಕೋರ್ಟ್ ಇದೆ ಬೆಂಗಳೂರಲ್ಲಿ. ಆ ಬೆಂಗಳೂರಲ್ಲಿ ನಾವು ಈಗಾಗಲೇ ಇವು 2 ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೇಸ್ಗಳನ್ನು ಮಾಡಿದ್ದೀವಿ. ಏನಂದರೆ, ಅದು ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ 3ನೇ ವಾರ್ಡಿ ಕಂದಾಯ ಭವನ, ಕೆಂಪೇಗೌಡ ರಸ್ತೆ, ಬೆಂಗಳೂರು. ಇಲ್ಲಿ ಈ 2 ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ಅಲ್ಲಿ ಏನು ರೆಡ್ಡಿ ಪೆಟ್ರೋಲ್ ಬಂಕು ಮತ್ತು ಅನಧಿಕೃತ 34 ಮನೆಗಳು, ಮತ್ತು ಇಲ್ಲಿ ಕೋರ್ಟ್ ಎದುರುಗಡೆ ಏನು ದದ್ದಾಪುರ್ ಸರ್ವೆ ನಂಬರ್ 12ರಲ್ಲಿ ಈಗ SRN ಮೆಹ್ತಾ ಸ್ಕೂಲ್ ಆಗಿರ್ಬೋದು, ಸತ್ಯ ಹಾಸ್ಪಿಟಲ್ ಆಗಿರ್ಬೋದು, ಮತ್ತು ಚಿರಾಯು ಆಸ್ಪತ್ರೆ ಆಗಿರ್ಬೋದು, ಮತ್ತು ಅನಧಿಕೃತ ವಾಣಿಜ್ಯ ಕಟ್ಟಡಗಳಾಗಿರ್ಬೋದು, ಈ ಎಲ್ಲ ಕಟ್ಟಡಗಳು ಕೂಡ ಇವತ್ತಿನ ದಿವಸ ಸರ್ಕಾರದ ಗೈರಾಣಿ ಜಾಗದಲ್ಲೇ ಇದೆ. ಅವುಗಳನ್ನು ಏನು ಮಾಡ್ಬೇಕಂದ್ರೆ ತೆರವುಗೊಳಿಸ್ಬೇಕಂತೇಳಿ ನಾವು ಈಗಾಗಲೇ ಏನದ ಮಾನ್ಯ ನ್ಯಾಯಾಲಯದ ಮೊರೆ ಹೋಗಿದ್ವಿ. ಇವು 2 ಕೇಸ್ಗಳು. ಮತ್ತು 3ನೇ ಕೇಸ್ ಬಂದುಬಿಟ್ಟು ಈಗಾಗಲೇ ತಮಗೆಲ್ಲ ತಿಳಿದಿರುವಂಥ ವಿಷಯ, ಹೈದರಾಬಾದ್ ಕರ್ನಾಟಕ ಇಡೀ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ಈ ಪ್ರದೇಶದ ಜನರ ಸರ್ವಾಂಗೀಣ ಅಭಿವೃದ್ಧಿ ಆಗಲಿ ಅಂಥೇಳಿ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದೆ. ಆದರೆ ಇಲ್ಲಿ ಬರುವಂಥ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮತ್ತು ಗುತ್ತಿಗೆದಾರರು ಸೇರಿಬಿಟ್ಟು ಇಡೀ ಮಂಡಳಿ ಹಣವನ್ನು ಲೂಟಿ ಮಾಡ್ತಾ ಇರೋದು ತಮಗೆಲ್ಲರಿಗೂ ತಿಳಿದಿರುವಂಥ ವಿಷಯವಾಗಿದೆ. ಈ ಹಿಂದೆ BJP ಸರ್ಕಾರ ಇದ್ದಾಗ
3,000 ಕೋಟಿ ರೂಪಾಯಿ ಅಕ್ರಮ ಮಾಡಿದ್ದಾರೆ ಅಂಥೇಳಿ ಇದೇ ಈಗಿನ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರದ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಒಂದು ತನಿಖಾ ತಂಡವನ್ನು ರಚನೆ ಮಾಡ್ತಾರೆ. ಆ ತನಿಖಾ ತಂಡ ರಚನೆ ಮಾಡಿಬಿಟ್ಟು ಏನಂದರೆ ತಪ್ಪಿತಸ್ಥರಿಗೆ ನಾವು ಜೈಲಿಗೆ ಹಾಕ್ತೀವಿ, 5ನೇ ಗ್ಯಾರಂಟಿ ಜೊತೆಗೆ 6ನೇ ಗ್ಯಾರಂಟಿಯನ್ನು ನಾವು ಜನರಿಗೆ ಕೊಡ್ತೀವಿ ಅಂತ ಹೇಳಿರುವಂಥ ಪ್ರಿಯಾಂಕಾ ಖರ್ಗೆ ಅವರು ಇವತ್ತಿನ ದಿವಸ ಆ ವರದಿ ಕೂಡ ಬಹಿರಂಗ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಸಬ್ಮಿಟ್ ಮಾಡಿದಾರಂಥ ವರದಿ ಬಹಿರಂಗ ಪಡಿಸ್ಲಿಕ್ಕೆ ಯಾಕೆ ತಯಾರಿಲ್ಲ ಇವರು? ಈ ವಿಷಯಗಳನ್ನು ಇಟ್ಕೊಂಡು ಮತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗ ಏನು 2023ರಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, ಇವರು ವಿತೌಟ್ ಥರ್ಡ್ ಪಾರ್ಟಿ KTTP ವೈಲೇಷನ್, KTTP ಆ್ಯಕ್ಟ್ 1999 ವೈಲೇಷನ್ ಮಾಡಿ ಸುಮಾರು 6,000 ಕೋಟಿ ರೂಪಾಯಿ ಬಿಲ್ಗಳನ್ನು ಮಾಡಿದ್ದಾರೆ. ಅಂದ್ರೆ ಹಿಂದಿನ BJP ಸರ್ಕಾರ 3,000 ಕೋಟಿ ರೂಪಾಯಿ ಹಗರಣ ಮಾಡ್ತು ಅಂತ ಕಾಂಗ್ರೆಸ್ದವ್ರು ಹೇಳಿದ್ರು. ಈಗೇನದ ಇವರು 6,000 ಕೋಟಿ ರೂಪಾಯಿ ಹಗರಣ ಮಾಡಿದ್ರು ಕಾಂಗ್ರೆಸ್ದವ್ರು. ಇವು ಎಲ್ಲವನ್ನು CBIಗೆ ತನಿಖೆ ಮಾಡಬೇಕು, CBIಲಿಂದ ತನಿಖೆಗೊಳಪಡಬೇಕು, ತಪ್ಪಿತಸ್ಥರಿಗೆ ಜೈಲಿಗೆ ಹಾಕಬೇಕು ಅಂಥೇಳಿ ನಾವು ಮಾನ್ಯ ಕರ್ನಾಟಕದ ಉಚ್ಚ ನ್ಯಾಯಾಲಯ ಏನು ಬೆಂಗಳೂರಿಗೆ PIL ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದ್ವಿ. ಇವು ಎಲ್ಲ ಕೇಸುಗಳು ಈ ಭಾಗದ ಜನರ ಒಳಿತಿಗಾಗಿ, ಈ ಭಾಗದ ಆಸ್ತಿ ಪಾಸ್ತಿಗಳನ್ನು ಸಂರಕ್ಷಣೆಗಾಗಿ ಮತ್ತು ಈ ಭಾಗದಲ್ಲಿ ನಡೆಯುತ್ತಿರುವಂಥ ಭ್ರಷ್ಟಾಚಾರವನ್ನು ತಡೆಗಟ್ಟಿ ಭ್ರಷ್ಟರಿಗೆ ಜೈಲಿಗೆ ಹಾಕುವಂಥ ನಿಟ್ಟಿನಲ್ಲಿ ನಾವು ಇವೆಲ್ಲ ಕೇಸ್ಗಳನ್ನು ದಾಖಲು ಮಾಡಿದ್ದೀವಿ. ಆದರೆ ಇಲ್ಲಿ ಒಂದು ಏನಂದರೆ ಎಲ್ಲ ಸಾರ್ವಜನಿಕರಿಗೆ, ಎಲ್ಲ ಮಾಧ್ಯಮದವರಿಗೆ, ಎಲ್ಲ ಹೋರಾಟಗಾರರಿಗೆ, ರಾಜಕಾರಣಿಗಳಿಗೆ ಮತ್ತು ಪ್ರಗತಿಪರರಿಗೆ ನಾನು ಏನು ರಿಕ್ವೆಸ್ಟ್ ಮಾಡೋದೇನೆಂದರೆ, ನಾವು ಇವೆಲ್ಲ ಹೋರಾಟ ಮಾಡಲಿಕ್ಕೆ ನಮಗೆ ಆರ್ಥಿಕ ನೆರವು ತುಂಬ ಅವಶ್ಯಕತೆವಾಗಿದೆ. ಯಾಕಂದರೆ ಇವತ್ತು ನಾವು PIL ಹಾಕಿದ್ರೂ ಕೂಡ ಅಲ್ಲಿ ನಾವು ಒಬ್ಬ ಖಾಸಗಿ ವಕೀಲರನ್ನು ನೇಮಿಸಿದ್ದೀವಿ. ಅವರು ಇವತ್ತು ಲಕ್ಷಾಂತರ ರೂಪಾಯಿ ಡೊನೇಷನ್, ಆ ಲಕ್ಷಾಂತರ ರೂಪಾಯಿ ಶುಲ್ಕವನ್ನು ಅವರು ತಮ್ಮ ವೃತ್ತಿಯ ಧರ್ಮ ಇದೆ, ಅವರು ಅದರ ಪ್ರಕಾರ ದುಡ್ಡನ್ನು ತಗೊಂಡು ವಾದವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಶುಲ್ಕವನ್ನು ಭರಿಸಲಿಕ್ಕೆ ನಾವು ಅಸಮರ್ಥರಾಗಿದ್ದು ಈಗ ಆ ಹೋರಾಟವನ್ನು ಮುಂದುವರಿಸಬೇಕಾದರೆ ಕಲಬುರಗಿ ಜಿಲ್ಲೆಯ ಜನರು, ಹೈದರಾಬಾದ್ ಕರ್ನಾಟಕದ ಜನರು ನಮಗೆ ಆರ್ಥಿಕವಾಗಿ ನೆರವು ಪಡಬೇಕು. ಯಾಕಂದರೆ ಇವತ್ತು ಆ KKRDB ಹಗರಣ ಜೊತೆಗೆ ಏನು ಇವತ್ತು ಸಾರ್ವಜನಿಕ ಉದ್ಯಾನವನಗಳ ಜಾಗಗಳಿದ್ದಾವೆ, ಇವತ್ತು ಸರ್ಕಾರಿ ಗೈರ್ಣಿ ಜಾಗಗಳಿದ್ದಾವೆ, ಗೋಮಾಳ ಜಾಗಗಳಿದ್ದಾವೆ. ಇವು ಎಲ್ಲವನ್ನು ಸರ್ಕಾರದ ತೆಕ್ಕೆಗೆ ತೆಗೆದುಕೊಳ್ಳುವಂಥ ಏನು ನಾವು ಕಾನೂನಾತ್ಮಕ ಹೋರಾಟ ನ್ಯಾಯಾಲಯದ ಮೂಲಕ ಏನು ಹೋರಾಟ ಮಾಡ್ತಾ ಇದ್ದೀವಿ, ಈ ಹೋರಾಟಕ್ಕೆ ಸಾರ್ವಜನಿಕರು ತಾವೆಲ್ಲರೂ ಕೂಡ ಸಹಕರಿಸಿ ನಮಗೇನದ ದೇಣಿಗೆ ರೂಪದಲ್ಲಿ ನಮಗೆ ಹಣವನ್ನು ಸಂದಾಯ ಮಾಡಬೇಕು. ಅದನ್ನು ನಾವು ಪ್ರಾಮಾಣಿಕವಾಗಿ ಪಾರದರ್ಶಕತೆಯಿಂದ ಏನು ಅದಕ್ಕೆ ತಗಲುವಂಥ ಖರ್ಚು ವೆಚ್ಚಕ್ಕೆ ಬಳಸ್ತೀವಿ ಅಂಥೇಳಿ ಈ ಮೂಲಕ ನಾವು ಪ್ರಮಾಣೀಕರಿಸ್ತೀವಿ. ಇದರ ಜೊತೆಗೆ ಇನ್ನೊಂದು ವಿಷಯ ಏನಂದರೆ, ಕಲಬುರಗಿ ನಗರದಲ್ಲಿ ಇನ್ನೂ ಕೂಡ 7 ಕೆರೆಗಳಿದ್ವು. ಆ 7 ಕೆರೆಗಳು ಮತ್ತು ಎಷ್ಟೋ ಪಬ್ಲಿಕ್ ಗಾರ್ಡನ್ ಜಾಗಗಳಲ್ಲಿ ಅಕ್ರಮ ಕಟ್ಟಡಗಳು ಮತ್ತು ಪ್ರವಾಸಿ ತಾಣಗಳಲ್ಲೂ ಕೂಡ ಕಬ್ಜೆ ಮಾಡಿರುವಂಥ ಎಷ್ಟೋ ನಿದರ್ಶನಗಳಿದ್ದಾವೆ. ಮತ್ತು ವಕ್ಫ್ ಬೋರ್ಡ್ ಜಾಗಗಳು, ಆ ವಕ್ಫ್ ಬೋರ್ಡ್ ಜಾಗಗಳಲ್ಲಿ ಮದರ್ಸಾಗಳು, ಸ್ಕೂಲ್ಗಳು, ಹಾಸ್ಟೆಲ್ಗಳು ಆಗಬೇಕಾಗಿತ್ತು. ಅಂಥ ಜಾಗಗಳಲ್ಲಿ ಅಕ್ರಮವಾಗಿ ಲೇಔಟ್ಗಳನ್ನು ಮಾಡಿ ಮಾರಾಟಗಳನ್ನು ಮಾಡಿರುವಂಥದ್ದು ನಿದರ್ಶನಗಳಿದ್ದಾವೆ. ಇವು ಎಲ್ಲವನ್ನು ಪ್ರಥಮವಾಗಿ ಈ ಒಂದು ಹಂತದ 3 ಹೋರಾಟಗಳನ್ನು ನಾವು ಸಾರ್ವಜನಿಕವಾಗಿ ಮಾಡ್ತಾಯಿದ್ದೀವಿ. ತದನಂತರ ಈ 3 ಹೋರಾಟಗಳನ್ನು ಕಡೆಗೆ ಒಯ್ದು ಇದನ್ನು ಒಂದು ಹಂತಕ್ಕೆ ತಂದ ಮೇಲೆ ಆ ಹೋರಾಟಕ್ಕೂ ಕೂಡ ನಾವು ನಿಮ್ಮೆಲ್ಲರ ಬೆಂಬಲದಿಂದ, ಮಾಧ್ಯಮದವರ ಬೆಂಬಲದಿಂದ, ಪ್ರಗತಿಪರರು, ರೈತರು, ಹೋರಾಟಗಾರರು, ಸಾರ್ವಜನಿಕರು, ವಿದ್ಯಾರ್ಥಿಗಳು, ಸರ್ಕಾರಿ ನೌಕರರು ನಿಮ್ಮೆಲ್ಲರ ಬೆಂಬಲದಿಂದ ನಾವೇನದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಖರವಾಗಿ ಮತ್ತು ಪಾರದರ್ಶಕತೆಯಿಂದ ಕಲಬುರಗಿ ಜಿಲ್ಲೆಯನ್ನು, ಕರ್ನಾಟಕ ರಾಜ್ಯವನ್ನು ಉಳಿಸುವ ನಿಟ್ಟಿನಲ್ಲಿ ಈ ಭಾಗದ, ಈ ದೇಶದ, ಈ ರಾಜ್ಯದ ನೆಲ ಜಲ ಉಳಿವಿಗಾಗಿ ನಾವು ಹೋರಾಟವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂಥೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಮನವಿಯನ್ನು ಮಾಡುತ್ತಾ, ನಾನು ನಮ್ಮ ಈ ಮಾಧ್ಯಮದ ಎಲ್ಲ ಸ್ನೇಹಿತರ ರಿಕ್ವೆಸ್ಟ್ ಮಾಡೋದೇನೆಂದರೆ, ಇವತ್ತು ನಾವು ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಮೂಲಕ ಮತ್ತು ನಮ್ಮ ಅಕೌಂಟ್ ನಂಬರ್ ಕೂಡ ಮಾಧ್ಯಮ ಮಿತ್ರರು ಡಿಸ್ಪ್ಲೇ ಮಾಡ್ತಾರೆ. ಆ ಖಾತೆಗೆ ತಾವು ದಯಮಾಡಿ ನಿಮ್ಮ ಕೈಲಾದಷ್ಟು ಧನ ಸಹಾಯವನ್ನು ಮಾಡಿ, ನೀವು ಯಾರು ಕೂಡ ಧನ ಸಹಾಯ ಮಾಡಿರ್ತೀರಿ, ನಾವು ಪ್ರಾಮಾಣಿಕವಾಗಿ ಅದನ್ನು ನಾವು ಕೋರ್ಟ್ ಕೇಸಿಗೆ, ಅಂದರೆ ಇವತ್ತು ಏನು 3 ಕೇಸ್ಗಳನ್ನು ಹಾಕಿದ್ದೀವಿ, ಆ 3 ಕೋರ್ಟ್ ಕೇಸಿಗೆ ಮತ್ತು ಹೋಗಲು ಬರಲು ಬೆಂಗಳೂರಿಗೆ ಹೋಗಬೇಕು, 3 ಕೇಸ್ಗಳು ಬೆಂಗಳೂರಲ್ಲಿ ಇದ್ದಾವೆ, ಅದಕ್ಕೆ ಪ್ರಾಮಾಣಿಕವಾಗಿ ಆ ದುಡ್ಡನ್ನು ಖರ್ಚು ಮಾಡ್ತೀವಿ ಅಂಥೇಳಿ ಈ ಮೂಲಕ ನಾವು ಪ್ರಮಾಣೀಕರಿಸಿ ಮತ್ತೊಮ್ಮೆ ತಮ್ಮ ಕಲಬುರಗಿ ಜಿಲ್ಲೆ ಮತ್ತು ಹೈದರಾಬಾದ್ ಕರ್ನಾಟಕ ಜನರಲ್ಲಿ ನಾನು ಮನವಿಯನ್ನು ಮಾಡ್ತಾಯಿದ್ದೇನೆ.